ಗುರುತುಗಳು. ಈ ಕಂಚಿನ ಬಟ್ಟಲಿನ ಮೇಲಿರೋ ಒಂದೊಂದು ಮೀನು ಸಹ ಒಂದೊಂದು ವಿಶೇಷತೆಯನ್ನು ಪಡೆದಿದೆಯಂತೆ. ಅಂತಹ ವಿಶೇಷತೆಯಾದ್ರೂ ಏನು ಎಂಬ ಪ್ರಶ್ನೆಗೆ ಉತ್ತರ, ಒಂದು ಮೀನನ್ನು ಬೆರಳಿನಿಂದ ಉಜ್ಜಿದರೆ ಓಂಕಾರ ಬರುತ್ತಂತೆ, ಇನ್ನೊಂದನ್ನು ಬೆರಳಿನಲ್ಲಿ ಉಜ್ಜಿದರೆ ಶಂಖನಾದ ಬರುತ್ತಂತೆ, ಮತ್ತೊಂದನ್ನು ಉಜ್ಜಿದರೆ ಘಂಟಾನಾದ ಬರುತ್ತಂತೆ. ಹಾಗೆ ಅಂತಹ ನಾದಗಳು ಹೊರಹೊಮ್ಮಿಸಲು ಮೊದಲಿಗೆ ಈ ಕಂಚಿನ ಬಟ್ಟಲಿನಲ್ಲಿ ನೀರನ್ನು ಹಾಕಬೇಕಂತೆ. ಹಾಗೆ ಇದಕ್ಕೆ ನೀರನ್ನು ಹಾಕಿದಾಗ ಈ ಮೀನಿನ ಗುರುತುಗಳಿಗೆ ಜೀವ ಬರುತ್ತಂತೆ. ನಂತರ ಇವುಗಳ ಮೇಲೆ ಒದ್ದೆಯಾದ ಬೆರಳಿನಿಂದ ಉಜ್ಜಿದರೆ ಅಂತಹ ಓಂಕಾರ ನಾದ, ಶಂಖನಾದ, ಘಂಟೆ ನಾದಗಳು ಇದರಿಂದ ಹೊರಹೊಮ್ಮುತ್ತವೆಯಂತೆ. ಇದರಲ್ಲೇನು ವಿಶೇಷ ಅಂತಂದ್ರೆ ಇದು ಪ್ಯೂರ್ ಕಂಚು. ಇದರಲ್ಲಿ 3 ಫಿಶ್ ಇದೆ ಈ ಬೌಲಲ್ಲಿ. 3 ಫಿಶ್ ಏನಂದ್ರೆ ಸ್ವಲ್ಪ ನೀರು ಹಾಕಿ ಒಂದು ಫಿಶ್ ಉಜ್ಜಿದ್ರೆ, ಒಂದು ಮೀನಿನ ಉಜ್ಜಿದ್ರೆ ಓಂ ಸೌಂಡ್ ಬರುತ್ತೆ, ಮತ್ತು ಇನ್ನೊಂದು ಮೀನು ಉಜ್ಜಿದ್ರೆ ಗಂಟೆ ಸೌಂಡ್ ಬರುತ್ತೆ, ಇನ್ನೊಂದನ್ನು ಉಜ್ಜಿದ್ರೆ ಶಂಖ ಸೌಂಡ್ ಬರುತ್ತೆ. ಮತ್ತೆ ಇದು ತೂಕ ಬಂದು 870 ಗ್ರಾಮ್ ಬರುತ್ತೆ. ಈ ಕಂಚಿನ ಬಟ್ಟಲಿನಿಂದ ಓಂಕಾರ ಬರುತ್ತಾ, ಘಂಟಾನಾದ ಬರುತ್ತಾ, ಶಂಖನಾದ ಬರುತ್ತಾ? ಪ್ರತ್ಯಕ್ಷವಾಗಿ ನೋಡೇ ಬಿಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಈ ಬಟ್ಟಲಿನಲ್ಲಿ ನೀರು ಹಾಕಿದರೆ ಈ ಇಡೀ ಬಟ್ಟಲಿಗೆ ಜೀವ ಬರುತ್ತಾ? ಮೀನಿನ ಗುರುತುಗಳಿಗೆ ಜೀವ ಬರುತ್ತಾ? ಇವುಗಳಿಂದ ವಿಶೇಷವಾದಂತಹ ಶಬ್ದಗಳು ಬರುತ್ತವ? ನಾವು ಇಂತಹ ಸಂಗತಿಗಳನ್ನು ಕೇಳಿ ಈ ಮೀನಿನ ಗುರುತುಗಳನ್ನು ಉಜ್ಜಲು ಇದರ ಮಾಲೀಕರಾದ ಗೋಪಿಯವರನ್ನು ಕೇಳಿದೆವು. ಫುಲ್ ಡ್ರೈ ಇದೆ. ಹೌದು. ಅಂದ್ರೆ ಡ್ರೈ ಇದೆ, ನನ್ನ ಕೈನೂ ಡ್ರೈ ಇದೆ. ಈಗ ನೋಡಿ, ಈಗ ಇದ್ರ ಮೇಲೆ ಮೀನಲ್ದೆ ಬೇರೆ ಯಾವ್ದಾದ್ರು ಜಿಂಕೆ, ಕರಡಿ, ಕುದುರೆ, ಆನೆ ಏನಾದ್ರು ಬಿಡಿಸ್ಬೋದಿತ್ತು. ಅದ್ ಬಿಡಿಸಿದ್ರೆ ಅದು ಭೂಮಿ ಮೇಲೆ ಜೀವಂತವಾಗಿರುತ್ತೆ, ನೀರಲ್ಲಿ ಹೋದ್ರೆ ಅದು ಸತ್ತೋಗುತ್ತೆ. ಬಟ್ ಮೀನು ಮಾತ್ರ ನೀರಲ್ಲಿದ್ರೆ ಮಾತ್ರ ಜೀವ. ಹಾಗೆ ನೋಡಿ, ಈಗ ಮೀನು ಭೂಮಿ ಮೇಲಿದೆ, ಬರ್ತಲ್ಲ ಸೌಂಡ್. ಹಾಗೆ ಇದಕ್ಕೆ ಸ್ವಲ್ಪ ನೀರು ಸೋಗಿಸಿ ಮೀನಿಗೆ ಜೀವ ಬರುತ್ತೆ. ಮೀನನ್ನ ನೀರಿಗೆ ಹಾಕಿ, ನೀರಿಗೆ ಹಾಕಿದ್ರೆ ಮೀನು ಜೀವಂತವಾಗಿರುತ್ತಲ್ಲ, ಹಾಗೆ ನೀರು ಹಾಕಿದ್ರೆ ಅದು ಉದ್ದೇಶದಿಂದನೇ ಈ ಮೀನಿನ ಚಿತ್ರ ಬಿಡಿಸಿದ್ದಾರೆ. ಈಗ ತಯಾರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ 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 ಸಾಕ, ಇನ್ನು ಹಾಕ್ತಾನೆ ಹಾಕಿ ಹಾಕಿ ಫುಲ್ ಹಾಕಿ. ನೀರು ಜಾಸ್ತಿ ಹಾಕಿದಷ್ಟು ಜಾಸ್ತಿ ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ, ಸಾಕು. ಇಲ್ಲಿಂದ ಇಲ್ಲಿ ಗಂಟ ಒಂದು ಬೆವರು ಸಹ ಇರಬಾರ್ದು, ಸ್ವಲ್ಪ ಕೂಡ ಬೆವರು ಇರಬಾರ್ದು, ಮತ್ತೆ ಎಣ್ಣೆ ಅಂಶ ಇರಬಾರ್ದು. ಈಗ ಊಟ ಗೀಟ ಮಾಡಿದ್ರೆ ಎಣ್ಣೆ ಅಂಶ ಇರುತ್ತೆ, ಈಗ ಹಾಗೆ ಕೈ ಹಿಡ್ಕೊಂಡಿದ್ರೆ ಬೆವರು ಇರುತ್ತೆ. ಸೊ ನಾವು ಪವಿತ್ರತೆಯಿಂದ ಇದನ್ನ ಮುಟ್ಟೋದು. ಅಟ್ಲೀಸ್ಟ್ ನಾವು ಸ್ನಾನ ಭಕ್ತಿಯಿಂದ ಮಾಡಿದ್ರೆ ಬರುತ್ತೆ ಅಲ್ಲ. ಹಾಗೆ ಇದನ್ನ ಕೈನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ನೀರನ್ನ ಸ್ವಲ್ಪ ಸೋಗಿಸ್ಕೊಂಡು ಹೀಗೆ ಮಾಡಿ ಉಜ್ಜಿದ್ರೆ ಸೌಂಡ್ ಬರುತ್ತೆ. ಇದು ಯಾವ ಸೌಂಡ್? ಶಂಖ. ಇದು ಶಂಖ ಸೌಂಡ್. ಇದು ಶಂಖ. ವೇವ್ಸ್ ಹಾಗೆ ಹೋಗುತ್ತೆ. ಹೀಗೆ ಉಜ್ಜಿದಾದ್ಮೇಲೆ ಬಿಡ್ತಿರಲ್ಲ, ಇನ್ನ ಎಷ್ಟು ನಿಮಿಷ ಸೌಂಡ್ ಹಾಗೆ ಕೇಳಿಸುತ್ತೆ? ಒಂದ್ 2-3 ನಿಮಿಷ ಕೇಳಿಸುತ್ತೆ. ಇರುತ್ತೆ, 2-3 ನಿಮಿಷ ಇರುತ್ತೆ. ಅದು ಶಂಖ ಆಯ್ತು. ಶಂಖ ಆಯ್ತು. ಇವಾಗ ಇದು ಓಂ ಸೌಂಡ್. ಅದು ಶಂಖ ಸೌಂಡ್. ಇದು ಓಂ, ಓಂಕಾರ. ಇನ್ನೊಂದ್ಸರಿ ಇದು ಮಾಡಿ. ಓಂ. ಇನ್ನ ಇದೆ ಸೌಂಡ್, ಇನ್ನ ಇದೆ. ಶೇಕ್ ಮಾಡ್ತಾ ಹಾಗೆ ಇಟ್ರೆ ಬರುತ್ತೆ. ಮತ್ತೆ ಈಗ ಗಂಟೆ ಸೌಂಡ್ ಕಟ್ ಮಾಡ್ಬಿಡ ಸದಕ. ಸೌಂಡ್ ಇಂಪಾರ್ಟೆಂಟ್.
ಬೆಲ್ ಹೊಡಿತೀವಲ್ಲ ಗಂಟೆ, ದೇವಸ್ಥಾನದಲ್ಲಿ ಮಣಿ ಹೊಡಿತೀವಲ್ಲ ಆ ಟೈಪ್. ಮತ್ತೆ ಗಂಟೆ ಸೌಂಡ್ ಬಂದಾಗ ಮಾತ್ರ ಈ ಪಾತ್ರದಲ್ಲಿರೋ ನೀರೆಲ್ಲ ಫುಲ್ ಬಬಲ್ಸ್ ಬರುತ್ತೆ. ಜಾಗಟೆ ಸೌಂಡ್ ಬರುತ್ತೆ. ಹಾ ಹಾಗೆ ಜಾಗಟೆ ಸೌಂಡ್ ಬರುತ್ತಲ್ಲ, ಆಗ ಇಲ್ಲಿರೋ ನೀರೆಲ್ಲ ಫುಲ್ ಬಬಲ್ಸ್ ಬರುತ್ತೆ. ಹಾಗೆ ವಾಚ್ ಮಾಡಿ, ಕುದಿಯುತ್ತೆ. ಮತ್ತೆ ಇದನ್ನ ಲೈಟ್ ಆಗಿ ಟಚ್ ಮಾಡಿ ಫುಲ್ ಹೋಲ್ ಬೋಲ್ ಫುಲ್ ಶೇಕ್ ಆಗುತ್ತೆ. ಕೈಯಲ್ಲಿ ಇದ್ರೂ ಸಹ ಶೇಕ್ ಆಗುತ್ತೆ.